ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಬ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡಕತ್ತೀನಿ. ನೈಟ್ ಡಿನ್ನರ್ಗೆ ಜೀರಾ ರೈಸ್ ಮಾಡ್ಕೊಳ್ಳೋಣ ಅಂತಂದು ಹೇಳಿ ನಾನಿಲ್ಲೇ ಅಕ್ಕಿನ ತೊಳ್ಕೊಳಕತ್ತೀನಿ. ನಾನಿಲ್ಲೇ 3/4 ಕಪ್ಪಷ್ಟು ಅಕ್ಕಿನ ತೊಗೊಂಡೇನಿ. ಅದರೊಳಗೆ ಈಕ್ವಲ್ ಪ್ರಪೋರ್ಷನ್ ಬಾಸುಮತಿ ರೈಸ್ ಮತ್ತು ನಾರ್ಮಲ್ ನಾವೇನು ಯೂಸ್ ಮಾಡ್ತೇವಲ್ಲ ರೈಸ್ ಡೈಲಿ, ಆ ರೈಸ್ ತೊಗೊಂಡೇನಿ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೊಳಕತ್ತೀನಿ. ನಾನಿಲ್ಲೇ ಒಂದು 3 ವಿಷಲ್ಸ್ ತೊಗೊಂಡೇನಿ. ಜೀರಾ ರೈಸ್ಗೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಜೀರಾ ಪೌಡರ್. ಸೊ ಫ್ರೆಶ್ ಆಗಿ ನಾನಿಲ್ಲೇ ಜೀರಾ ಪೌಡರ್ನ ಮಾಡ್ಕೊಳಕತ್ತೀನಿ. ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು 4ರಿಂದ 5 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳಕತ್ತೀನಿ. ಹಾಕಿ ಇದನ್ನು ಸ್ವಲ್ಪ ಮಿಕ್ಸರ್ ಮಾಡ್ಕೊಂಡ್ಬಿಟ್ರೆ ಪೌಡರ್ ರೆಡಿ ಆಗಿಬಿಡ್ತೈತಿ, ಜೀರಾ ಪೌಡರ್. ಇಲ್ಲಿ ಇಂಗ್ರೀಡಿಯೆಂಟ್ಸ್ ಪ್ರಿಪೇರ್ ಮಾಡ್ಕೊಳಕತ್ತಿದ್ದೆ ನಾನು. ಸ್ವಲ್ಪ ಜೀರಿಗೆ ತೊಗೊಂಡೇನಿ, ಏನು ಗ್ರೈಂಡ್ ಮಾಡ್ಕೊಂಡಿದ್ದೆ ಎಲ್ಲ ಜೀರಾ ಪೌಡರ್ ಅದನ್ನು ತೊಗೊಂಡೇನಿ. ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡೇನಿ. ಆಮೇಲೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ತೊಗೊಂಡೇನಿ. ಆಮೇಲೆ ಒಂದು ಸ್ಲಿಟ್ ಮಾಡ್ಕೊಂಡು ಹೆಚ್ಕೊಂಡಿರೋ ಅಂಥದ್ದು ಹಸಿರು ಮೆಣಸಿನ್ಕಾಯಿ ತೊಗೊಂಡೇನಿ. ಸ್ವಲ್ಪ ಉಳ್ಳಾಗಡ್ಡಿ ತೊಗೊಂಡೇನಿ. ಆಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪಾನ್ ಇಟ್ಕೋಬೇಕು. ಪಾನ್ ಬಿಸಿ ಆಗ್ತಿದ್ದಂಗನ ಅದಕ್ಕೆ 1 ಸ್ಪೂನಷ್ಟು ನಾನಿಲ್ಲೇ ತುಪ್ಪ ಹಾಕ್ಕೊಂಡೇನಿ. ಇದು ತುಪ್ಪ ಆಪ್ಷನಲ್, ನಿಮಗೆ ಬೇಕಿತ್ತಂದ್ರೆ ಹಾಕೋಬೋದು, ಇಲ್ಲ ಅಂದ್ರೆ ಜಸ್ಟ್ ನಾ ಆಯಿಲ್ ಒಳಗೆ ಮಾಡ್ತೇನೆ ಅಂತಂದ್ರೆ ಆಯಿಲ್ ಒಳಗೂ ಮಾಡ್ಕೋಬೋದು. ನಾನಿಲ್ಲೇ ತುಪ್ಪದ ಜೊತೆಗಿನ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡೇನಿ, 2 ಸ್ಪೂನ್. ಇದು ಬಿಸಿ ಆಗ್ತಿದ್ದಂಗನ ಜೀರಿಗೆ ಹಾಕ್ಕೋಬೇಕು. ನಾನೇನು ತೋರಿಸಿದೆ ಇಲ್ಲ ಅಷ್ಟು ಜೀರಿಗೆನೂ ನಾನಿಲ್ಲೇ ಹಾಕ್ಕೊಂಡೇನಿ. ಇದಕ್ಕೆ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಆಮೇಲೆ ಹೆಚ್ಕೊಂಡಂಥದ್ದು ಉಳ್ಳಾಗಡ್ಡಿ ಹಾಕ್ಕೋಬೇಕು. ಆಮೇಲೆ ಕರಿಬೇವು ಸೊಪ್ಪು ಹಾಕ್ಕೋಬೇಕು. ಇದಿಷ್ಟು ನೀಟಾಗಿ ಆ ಉಳ್ಳಾಗಡ್ಡಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತತಿ. ಇದೆಲ್ಲ ಫ್ರೈ ಆದಮೇಲೆ ಲಾಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಜೀರಾ ಪೌಡರ್ನ ಹಾಕಿ ನೀಟಾಗಿ ಇನ್ನೊಂದು ಸರಿ ಫ್ರೈ ಮಾಡ್ಕೊಂಬಿಟ್ರೆ ನಮ್ಮದು ಜೀರಾ ರೈಸ್ಗೆ ಏನು ಬೇಕಲ್ಲ ಅದು ಒಗ್ಗರಣೆ ರೆಡಿ ಆಗಿಬಿಡ್ತೈತಿ. ಈಗ ಇದಕ್ಕೆ ನಾವೇನು ಮಾಡ್ಕೊಂಡಿದ್ವಿ ಅಲ್ಲ ರೈಸ್, ಅದನ್ನು ಹಾಕ್ಕೊಂಡು ನೀಟಾಗಿ ಈ ಒಗ್ಗರಣೆ ಜೊತೆಗೆ ರೈಸು ಹೊಂದ್ಕೊಳ್ಳೋ ಹಂಗೆ ಕಲಿಸ್ಕೋಬೇಕಾಗ್ತತಿ. ರೈಸ್ನ ಭಾಳ ಟೈಪ್ ಮಾಡ್ಬೋದು. ಈ ಥರ ಒಗ್ಗರಣೆಯಿಂದನೂ ಮಾಡ್ಬೋದು, ಇಲ್ಲಪ್ಪ ಅಂತಂದ್ರೆ ಕುಕ್ಕರ್ ಒಳಗೂ ನಾವು ಮಾಡ್ಕೋಬೋದು. ನಾನಿಲ್ಲೇ ರೈಸ್ನ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡೇನಿ, ಬಿಕಾಸ್ ನಾವು ಸ್ವಲ್ಪ ರೈಸ್ನ ಮೆತ್ತಗೆ ಪ್ರಿಫರ್ ಮಾಡ್ತೀವಿ. ಅದಕ್ಕೆ ಬೇಕಿತ್ತು ಅಂದ್ರೆ ನೀವು ಸ್ವಲ್ಪ ಉದುರಾಗಿನೂ ರೈಸ್ನ ಮಾಡ್ಕೋಬೋದು. ಇದನ್ನು ನೀಟಾಗಿ ಒಂದ್ಸರಿ ಕಲಿಸ್ಕೊಂಬಿಟ್ರೆ ಆಯಿತು, ನಮ್ಮದು ಜೀರಾ ರೈಸ್ ಆಲ್ಮೋಸ್ಟ್ ರೆಡಿ ಆಗಿಬಿಡ್ತೈತಿ. ಇದೊಂಥರ ಭಾಳ ಕ್ವಿಕ್ಕಾಗಿ ಮಾಡೋ ಅಂಥದ್ದು ರೆಸಿಪಿ. ಟೈಮ್ ಇಲ್ದಾಗ, ಆಫೀಸಿಂದ ಬಂದಾಗ ಅಥವಾ ಎಲ್ಲಾದರೂ ಊರಿಂದ ಬಂದಾಗ ಬೇಗನೆ ಏನಾದರೂ ಮಾಡ್ಕೋಬೇಕಂತಂದು ಹೇಳಿದಾಗ ಇದು ಭಾಳ ಹೆಲ್ಪ್ ಆಗ್ತೈತಿ. ಭಾಳ ಬೇಗ ಮಾಡೋ ಅಂಥದ್ದು ರೆಸಿಪಿ ಇದು. ಇದ್ರ ಜೊತೆಗೆ ಚಟ್ನಿ ಅಥವಾ ಗಟ್ಟಿ ಥರದ್ದು ದಾಲ್, ಇಲ್ಲ ಅಂತಂದ್ರೆ ತಿಳಿ ಥರದ್ದು ದಾಲ್ ಏನಾದರೂ ಮಾಡ್ಕೋಬೋದು. ಇದು ಎಲ್ಲದ್ರ ಜೊತೆಗೂ ಚಲೋ ಅನ್ನಿಸ್ತೈತಿ. ನಾನಿಲ್ಲಿ ಇವತ್ತು ಸ್ವಲ್ಪ ತಿಳಿ ದಾಲ್ ಮಾಡ್ಕೊಂಡೇನಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.